2 ವರ್ಷಗಳ ಹಿಂದೆ ನಾನು ಕಾಲೇಜ್ ವಿದ್ಯಾರ್ಥಿಯಾಗಿದ್ದಾಗ ಅಂಬೇಡ್ಕರ್ ಸಾಹೇಬರ ಚಳುವಳಿಗೆ ನಾನು ಧುಮುಕಿದೆ. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ 52 ವರ್ಷಗಳ ಕಾಲ ನಾನು ಅಂಬೇಡ್ಕರ್ ಸಾಹೇಬರ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀನಿ. ಮತ್ತು ಇನ್ನು ಮುಂದೆ ನನ್ನ ಜೀವನದ ಕಡೆಯ ಉಸಿರು ಇರೋವರೆಗೂ ಈ ನನ್ನ ಉಸಿರನ್ನು, ನನ್ನ ಜೀವನವನ್ನು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಕ್ಕೆ ಅರ್ಪಿಸೋದಕ್ಕೆ ನಾನು ಬದ್ಧನಾಗಿದ್ದೀನಿ. ಬಂಧುಗಳೇ, ಈ ವೇದಿಕೆ ಭಾರತ ದೇಶದ ಒಂದು ಪ್ರತಿರೂಪ ಇದ್ದಾಗೆ ಈ ವೇದಿಕೆ ಕಾಣಿಸ್ತಾ ಇದೆ. ಈ ಒಂದು ಪ್ರೇಕ್ಷಕರು ಕೂಡ ಭಾರತದ ಪ್ರತಿರೂಪ. ಕಾರಣ, ಭಾರತ ಹೇಗಿರಬೇಕು ಅನ್ನೋದನ್ನ ಅಂಬೇಡ್ಕರ್ ಕಲ್ಪಿಸಿ ಸಂವಿಧಾನವನ್ನು ಬರೆದರು. ಎಲ್ಲ ಧರ್ಮಗಳ ಜನರು ಒಟ್ಟಿಗೆ ಸಹೋದರತ್ವದಿಂದ ಬದುಕುವಂತಹ ಒಂದು ದೇಶ. ಎಲ್ಲ ಹಿಂದೂ ಧರ್ಮದ ಸಾವಿರಾರು ಜಾತಿಗಳು ಒಟ್ಟಿಗೆ ಸಹೋದರತ್ವದಲ್ಲಿ ನಾಗರಿಕರಾಗಿ ಸಮಾನತೆಯಿಂದ ಬದುಕುವಂತಹ ಒಂದು ಸಮಾಜದ ವ್ಯವಸ್ಥೆ ಇರುವ ದೇಶ. ಎಲ್ಲ ಸಾವಿರಾರು ಭಾಷೆಗಳ ಜನ ಒಟ್ಟಿಗೆ ಬದುಕುವಂತ ಒಂದು ಶಾಂತಿಯುತ ಸಮಾಜದ ದೇಶ. ಆ ದೇಶ ಜಗತ್ತಿಗೆ ಮಾದರಿ ಆಗುವಂತಹ ದೇಶ ನನ್ನ ಭಾರತ ದೇಶ ಆಗಬೇಕು. ಅದಕ್ಕೆ ಬೇಕು ಸಂವಿಧಾನ ಅಂತ ಏನು ಬಾಬಾ ಸಾಹೇಬರು ಹೇಳಿದ್ರು. ಅವರ ಕನಸಿಗೆ ಪ್ರತಿರೂಪದಂತೆ ಇವತ್ತು ಈ ಸಭೆ ನಿಮ್ಮ ಗ್ರಾಮದಲ್ಲಿ ನಾನು ಗಮನಿಸಿದ ಹಾಗೆ ಎಲ್ಲ ಜಾತಿ ಎಲ್ಲ ಧರ್ಮದವರನ್ನ, ಗಂಡು ಮತ್ತು ನಮ್ಮ ಅಕ್ಕ ತಂಗಿಯರನ್ನ ಒಟ್ಟುಗೂಡಿಸಿ ಈ ಸಭೆಯನ್ನ ಮಾಡಿದ್ದೀರಿ. ಈ ಅರ್ಥದಲ್ಲಿ ನೀವು ಬಾಬಾ ಸಾಹೇಬರ ಜನ್ಮ ಜಯಂತಿಯನ್ನು ನಿಜವಾದ ಅರ್ಥದಲ್ಲಿ ಇಲ್ಲಿ ನೀವು ಆಚರಿಸಿದ್ದೀರಿ ಅಂತ ನಿಮಗೆ ನಾನು ವಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇಡೀ ಜಗತ್ತಿನಲ್ಲಿ ಎಲ್ಲ 200 ದೇಶಗಳ ಒಂದು ದೊಡ್ಡ ಸಂಸ್ಥೆ, ವಿಶ್ವಸಂಸ್ಥೆ, ಅಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿಶ್ವಜ್ಞಾನಿ, ಜಗತ್ತಿಗೆ ಅತ್ಯುತ್ತಮವಾದ ಸಂವಿಧಾನವನ್ನು ಕೊಟ್ಟಂತಹ ವಿಶ್ವಜ್ಞಾನಿ ಅಂತ ವಿಶ್ವಸಂಸ್ಥೆಯಲ್ಲಿ ವಿಶ್ವಜ್ಞಾನ ದಿನ ಅಂಬೇಡ್ಕರ್ ಜನ್ಮದಿನ, ವಿಶ್ವ ಸಮಾನತೆಯ ದಿನ ಅಂಬೇಡ್ಕರ್ ಜನ್ಮದಿನ ಅಂತ ವಿಶ್ವಸಂಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಚರಣೆಯನ್ನ ಮಾಡ್ತಾ ಇರೋದನ್ನ ನಾವು ಇವತ್ತು ಈ ಒಂದು ಗ್ರಾಮದಲ್ಲಿ ಜನ್ಮ ದಿನಾಚರಣೆ ಮಾಡೋದ್ರ ಮೂಲಕ ನಾವು ಸಹ ವಿಶ್ವಸಂಸ್ಥೆಯ ಕಾರ್ಯಾಚರಣೆಯಲ್ಲಿ ನಾವು ಕೈಗೂಡಿಸಿದೀವಿ ಅಂತ ನೀವೇನು ಇವತ್ತು ಈ ಒಂದು ಗುಡಾಣಿಕೆರೆ ಗ್ರಾಮಸ್ಥರು ನೀವು ಇಲ್ಲಿ ಮಾಡ್ತಾ ಇದ್ದೀರಿ. ಇದು ಕರ್ನಾಟಕದ 25,000 ಹಳ್ಳಿಗಳ ಎಲ್ಲ ಗ್ರಾಮಸ್ಥರಿಗೆ ನೀವು ಒಂದು ಸಂದೇಶ ಕೊಟ್ಟಿದ್ದೀರಿ. ಜನ್ಮದಿನವನ್ನು ಆಚರಿಸುವುದು, ನಮ್ಮ ಸಂವಿಧಾನ ದಿನವನ್ನು ಆಚರಿಸುವುದು, ನಮ್ಮ ಬದುಕನ್ನು ನಾವೇ ಗೌರವಿಸ್ಕೊಳ್ಳೋದು, ನಮ್ಮ ಕುಟುಂಬವನ್ನು ನಾವೇ ರಕ್ಷಿಸಿಕೊಳ್ಳೋದು, ನಮ್ಮನ್ನು ನಾವೇ ಸ್ವಾಭಿಮಾನದಿಂದ ಸ್ಮರಿಸುವಂತ ಸಂಕೇತವೇ ಅಂಬೇಡ್ಕರ್ ಜನ್ಮದಿನ ಅನ್ನೋದನ್ನ ಗುಡಾಣಿಕೆರೆಯವರು ಇವತ್ತು ನಿರೂಪಿಸಿದ್ದೀನಿ. ನಾನು ಇಡೀ ಕರ್ನಾಟಕದ ಎಲ್ಲ 31 ಜಿಲ್ಲೆ 236 ತಾಲೂಕುಗಳನ್ನು ನಾನು 52 ವರ್ಷ ತಿರುಗಾಡಿ ಚಳವಳಿ ಕಟ್ಟಿದವನು. ನಾನು ಹೇಳಲಿಕ್ಕೆ ಬಯಸ್ತೀನಿ, ಗುಡಾಣಕೆರೆಯನ್ನ ಮಾದರಿ ಗ್ರಾಮವಾಗಿ ಕರ್ನಾಟಕವೇ ಸ್ವೀಕರಿಸಬೇಕು. ಇದೇ ರೀತಿ ಎಲ್ಲರೂ ಜನ್ಮದಿನಾಚರಣೆಯನ್ನು ಆಚರಿಸಬೇಕು. ಈ ಗ್ರಾಮದ ಸ್ಫೂರ್ತಿ ಬಹಳ ಮುಖ್ಯ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮಾಡ್ತಾರೆ, ರಾಜ್ಯ ಮಟ್ಟದಲ್ಲಿ ಮಾಡ್ತಾರೆ ಅಂತ ಕಾಯುವುದು ಸರಿಯಲ್ಲ. ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾರೆ ಜನ್ಮದಿನ ಅಂತ ಕಾಯೋದು ಸರಿಯಲ್ಲ. ನಾವು ಹುಟ್ಟಿದ ಮನೆಯಲ್ಲಿ ಜನ್ಮದಿನ ಆಗಬೇಕು ಅಂಬೇಡ್ಕರ್ ಅವ್ರದ್ದು, ನಾನು ಹುಟ್ಟಿದ ಗ್ರಾಮದಲ್ಲಿ ಮೊದಲು ಆಗಬೇಕು ಅನ್ನೋ ನಿರ್ಣಯನ ನೀವೆಲ್ಲ ಸೇರ್ ಮಾಡಿದಿರಲ್ಲ, ನಿಮಗೆ ನಾನು ಜೈಲು ಮುಂದೆ ಹೇಳಲಿಕ್ಕೆ ಬರ್ತೀನಿ. ಬಹಳ ಮುಖ್ಯವಾದಂತ ವಿಚಾರ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯನಿಗೆ ಬಹಳ ಬೇಕಾದದ್ದು ಗೌರವ, ಆತ್ಮಗೌರವ, ಸನ್ಮಾನ. ಅವಮಾನವೇ ಇಲ್ಲದಂತಹ ಜೀವನ, ಸನ್ಮಾನದ ಜೀವನ, ಸ್ವಾಭಿಮಾನದ ಜೀವನ ಮನುಷ್ಯನಾಗಿ ಹುಟ್ಟಿದವನಿಗೆ ಬೇಕು. ಅದು ಮನುಷ್ಯನಾಗಿ ಯಾವ ಜಾತಿಯಲ್ಲಿ ಹುಟ್ಟಿದ್ರು, ಯಾವ ಧರ್ಮದಲ್ಲಿ ಹುಟ್ಟಿದ್ರು, ಮನುಷ್ಯನಿಗೆ ಸನ್ಮಾನ, ಸಮಾನತೆ, ಆತ್ಮಗೌರವ ಇರಬೇಕು. ಆ ಸಮಾಜ, ಯಾವ ಒಂದು ಸಮಾಜದಲ್ಲಿ ಹುಟ್ಟಿನಿಂದಲೇ ಕೆಲವು ಮನುಷ್ಯರನ್ನ
ನಾಯಿಗಿಂತ ಕೀಳಾಗಿ ಹುಟ್ಟಿನಿಂದಲೇ ಕೆಲವು ಮನುಷ್ಯರನ್ನ ನೀನು ಬಟ್ಟೆ ಹಾಕಬೇಡ ಅಂತ ಹೇಳೋದು, ಹುಟ್ಟಿನಿಂದಲೇ ಕೆಲವು ಜಾತಿಯ ಮನುಷ್ಯರನ್ನ ಹೆಣ್ಣು ಮಕ್ಕಳು ವಿವಾಹ ಆಗೋದಕ್ಕೆ ಮೊದಲು ಮೇಲ್ವರ್ಗದವರಿಗೆ ನೀವು ಮೈ ಒಡ್ಬೇಕು ಅನ್ನುವಂಥ ಒಂದು ನೀಚ ಸಂಸ್ಕೃತಿಯನ್ನು ಹೇಳುವಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ, ಯಾವ ಜಾತಿಯಲ್ಲೇ ಒಂದು ಹೆಣ್ಣು ಹುಟ್ಟಿರಲಿ, ಯಾವ ಧರ್ಮದಲ್ಲೇ ಹುಟ್ಟಿರಲಿ, ಆ ಹೆಣ್ಣು ಕೂಡ ನಮ್ಮ ಅಕ್ಕ, ನನ್ನ ಅವ್ವ, ನನ್ನ ತಂಗಿ, ಅವಳಿಗೆ ಮರ್ಯಾದೆ ಸಮಾನತೆ ಕೊಡಬೇಕು. ಅದು ನಿಜವಾದ ಮನುಷ್ಯ ಸಮಾಜ. ಮರ್ಯಾದೆ ಕೊಡಲಿಲ್ಲ ಅಂದರೆ ನಾನು ಮರ್ಯಾದೆ ಕೊಡಿಸೋ ಮಗ, ನಾನು ಸಂವಿಧಾನದ ಕಾನೂನಿನ ಮೂಲಕ ಕೊಡಿಸ್ತೀನಿ ಅಂತ ಮಹಿಳೆಯರಿಗೆ ಮರ್ಯಾದೆಯನ್ನು ತಂದು ಕೊಟ್ಟವರು ಕಾನೂನಿನ ಮೂಲಕ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಂಡು ಹೆಣ್ಣಿನ ಸಮಾನತೆಯನ್ನು ಹೇಳಿದವರು. ಇಡೀ ಜಗತ್ತಿನ ಹೆಣ್ಣು ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನನ್ನ ಅಣ್ಣ, ಮೇರಾ ಭಯ್ಯ, ಮೇರಾ ಭಗವಾನ್, ಮೈ ಬ್ರದರ್, ಹಿ ಈಸ್ ಮೈ ಅಂಕಲ್, ಬಾಬಾ ಸಾಹೇಬ್ ಈಸ್ ಮೈ ಫಾದರ್ ಎಲ್ಲ ದೇಶದ ಹೆಣ್ಣು ಮಕ್ಕಳು ಹೇಳೋದಕ್ಕೆ ಕಾರಣ ಇವತ್ತು ಬಾಬಾ ಸಾಹೇಬ್ ಬರೆದ ಸಂವಿಧಾನದಲ್ಲಿ ಬಹಳ ಮುಖ್ಯವಾದಂತಹ ಮಾತು, ಹೆಣ್ಣು ಮಕ್ಕಳು ನಮ್ಮ ಅಕ್ಕ ತಂಗಿಯರು, ನಮಗೆ ಜನ್ಮ ಕೊಟ್ಟ ತಾಯಂದಿರು, ಜೀವನ ಸಂಗಾತಿ. ಆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು ಕಾನೂನಿನ ಮೂಲಕ, ಸಂವಿಧಾನದ ಮೂಲಕ. ಎಲ್ಲ ದೇಶದ ಸಂವಿಧಾನಗಳು ಭಾರತದ ಸಂವಿಧಾನದಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಟ್ಟ ರೀತಿಯಲ್ಲಿ ಸಮಾನತೆ ಗೌರವವನ್ನು ಕೊಡಬೇಕು. ಅದು ಮನುಷ್ಯ ಸಮಾಜ, ಮನುಷ್ಯರ ಸಂವಿಧಾನ ಅಂತ ಅಂಬೇಡ್ಕರ್ ಅವರು ಹೇಳಿರೋದನ್ನ ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳು ಸ್ವಾಗತಿಸಿ ಇವತ್ತು ಅಂಬೇಡ್ಕರ್ ಅವರ ಫೋಟೋವನ್ನು ಇಡ್ತಾರೆ. ಆ ಅಂಬೇಡ್ಕರ್ ಫೋಟೋ ಇಟ್ಟಾಗ ಇವರು ಯಾವ ದೇಶ ಅಂತ ಹೆಣ್ಣು ಮಕ್ಕಳು ಕೇಳಲ್ಲ, ಇವರು ಯಾವ ಜಾತಿಯಲ್ಲಿ ಹುಟ್ಟಿದ್ರು ಅಂತ ಕೇಳಲ್ಲ, ಇವ್ರ ಮಾತೃಭಾಷೆ ಯಾವುದು ಅಂತ ಕೇಳಲ್ಲ. ಒಂದೇ ಒಂದು ಮಾತು ಅವರಲ್ಲಿ ಕಾಣಿಸೋದು, ಇವರು ನಮ್ಮ ಅಣ್ಣ, ಮೈ ಫಾದರ್ ಅಂತಾರೆ ಎಲ್ಲ ದೇಶದ ಹೆಣ್ಮಕ್ಳು. ಕಾರಣ ಹೆಣ್ಣು ಮಕ್ಕಳಿಗೆ ಸಮಾನತೆ, ಆತ್ಮಗೌರವ, ಅಧಿಕಾರದಲ್ಲಿ ಸಮಪಾಲು ಕೊಡಬೇಕು ಅಂತ ಹೇಳಿದಂತಹ ಮೊಟ್ಟ ಮೊದಲೆಯ ರಾಜನೀತಿಜ್ಞ, ವಿದ್ವಾಂಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನುವಂಥದ್ದು. ಆಮೇಲೆ ನಾನು ಜಾತಿಗಳಿಗೆ, ವರ್ಗಗಳಿಗೆ ಬರ್ತೀನಿ. ಮೊದಲು ಲಿಂಗ ಭೇದ ಇರಬಾರದು ಈ ಸಮಾಜದಲ್ಲಿ. ಯಾಕೆ ಅವ್ರಿಗೆ ಅಷ್ಟೊಂದು ಹೆಣ್ಣು ಮಕ್ಕಳ ಬಗ್ಗೆ ಗೌರವ, ಅವ್ರ ಬಗ್ಗೆ ಕೃತಜ್ಞತೆ ಯಾಕೆ ಅಂದರೆ, ಬಾಬಾ ಸಾಹೇಬರು ಹುಟ್ಟಿ ಕೂಲಿ ಮಾಡೋ ಜನ್ಮದಲ್ಲಿ ಹುಟ್ಟಿ ಊರಿಂದ ಹೊರಗಡೆ ನಾಯಿ ನರಿಗಳಿಗಿಂತ ಕಡೆಯಾಗಿ ಬದುಕ್ರಿ, ಚೀತು ಅಂತ ಹೊರಗಡೆ ಕಾಲೋನಿಯಲ್ಲಿ ಬದುಕಿ, ಊರಿನ ಶಾಲೆ ಒಳಗೆ ಬರುವಾಗ ನೀನು ಹೊರಗಡೆ ನಿಲ್ಲು ಅಂತ ಅನ್ನಿಸ್ಕೊಂಡು, ಶಾಲೆಯಲ್ಲಿ ನೀರು ಕುಡಿಯುವಾಗ ಮುಟ್ಟಬೇಡ, ಶಾಲೆ ಗಡಿಗೇನಂತ ಅನ್ನಿಸ್ಕೊಂಡು, ಎಲ್ಲರೂ ಕೂತ ಹಾಗೆ ಬೆಂಚ್ ಮೇಲೆ ಕೂರಬೇಡ, ಗೋಣಿಚಿಂದಲ್ಲಿ ಕೂರ್ದು ಅಂತ ಅನ್ಸ್ಕೊಂಡು, ಅವರು ಎಲ್ಲ ಅವಮಾನಗಳಿಂದ ಸಹಿಸ್ತಾ ಅವರ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು, ಈ ಜಗತ್ತಿನಲ್ಲಿ ಯಾರಿಗೂ ಯಾವ ಅವಮಾನ ಯಾವ ಮಕ್ಕಳಿಗೂ ಆಗಬಾರದು, ಭಾರತದಲ್ಲಿ ಯಾವ ಜಾತಿಗಳ ಮಕ್ಕಳಿಗೂ ಅವಮಾನ ಆಗಬಾರದು. ಅಂಥ ಒಂದು ಭಾರತವನ್ನು ಕಟ್ಟೋದಕ್ಕೆ ಒಂದು ಗಟ್ಟಿಯಾದ ಕಾನೂನನ್ನೇ ನಾವು ಇಡೀ ಭಾರತದಲ್ಲಿ, ಇಡೀ ಜಗತ್ತಿನಲ್ಲಿ ನೋಡ್ತೀವಿ. ಮಕ್ಕಳನ್ನು ಓದಿಸೋದಕ್ಕೋಸ್ಕರ ತಂದೆ ತಾಯಿಗಳು ಅವರು ಹಾಕೊಳ್ಳೋ ಬಟ್ಟೆ ದುಡ್ಡು ಉಳಿಸಿ, ಅವ್ರು ತಿನ್ನುವಂಥ ಲಕ್ಸುರಿ ಫುಡ್ನ ಇಳಿಸಿ ಉಳಿತಾಯ ಮಾಡಿ ಮಕ್ಕಳಿಗೋಸ್ಕರ ಫೀಸ್ ಕಟ್ಟಿ ಓದಿಸೋದನ್ನು ನಾವು ನೋಡಿದ್ದೀವಿ. ವಯಸ್ಸಾದ ಮೇಲೆ ತಂದೆ ತಾಯಿಗಳನ್ನು ಕೂಲಿ ಕಳಿಸ್ಬಾರ್ದು, ನಮ್ಮನ್ನು ಸಾಕು ಸಲದವ್ರನ್ನ ನಾವು ಕೂಲಿ ಕಳಿಸ್ಬಾರ್ದು ಸಾಯ ವಯಸ್ಸಲ್ಲಿ ಅಂತ, ಅಪ್ಪ ಮನೇಲೇ ಇರೋ, ಅವ್ವ ಮನೇಲೇ ಇರೋ ಅಂತ ಮಕ್ಕಳು ದುಡಿದು ತಂದೆ ತಾಯಿಗಳು ಅನ್ನ ಹಾಕೋದು ನೋಡಿದ್ದೀವಿ. ಆದರೆ ಜಗತ್ತಿನಲ್ಲಿ ಒಬ್ಬರೇ ಒಬ್ಬರು ಹೆಣ್ಣು ಮಗಳು, ಒಬ್ಬರೇ ಒಬ್ಬರು ಸಗಣಿ ಬೆರಳು ತಟ್ಟಿ ಆ ಬೆರಳಿನ ಗೋಡೆಗೆ ಹಾಕಿ ಒಣಗಿಸಿ ಬೀದಿನಲ್ಲಿ ಕುಕ್ಕೆ ತಗೊಂಡು ಹೋಗಿ, ಬೆರಣಿ ಬೇಕಾ ಬೆರಣಿ, ಸಗಣಿ ಬೆರಣಿ ಬೇಕಾ ಬೆರಣಿ ಅಂತೇಳಿ ಕೂಗಾಡಿ ಆ ಬೆರಣಿ ಮಾರಿ ದುಡ್ಡನ್ನು ಸಂಗ್ರಹಿಸಿ ಆ ಮಹಿಳೆ ಮನಿ ಆರ್ಡರ್ ಮಾಡ್ತಾ ಇದ್ರು. ಲಂಡನ್ಗೆ, ಅಮೇರಿಕಾಗೆ, ಜರ್ಮನಿಗೆ ಮನಿ ಆರ್ಡರ್ ಮಾಡ್ತಾ ಇದ್ರು. ಆ ಮನಿ ಆರ್ಡ್ರಲ್ಲಿ ಬರೀತಾ ಇದ್ರು, ಬೇರೆಯವ್ರಿಗೆ ಹೇಳಿ ಅವ್ರಿಗೆ ಬರೆಯಕ್ಕೆ ಬರಲ್ಲ, ಹೇಳಿ ಬರೆಸ್ತಾ ಇದ್ರು. ಯಜಮಾನ್ರೇ, ನನ್ನ ಕುಂಕುಮವೇ, ನನ್ನ ಮಾಂಗಲ್ಯವೇ
ಸಾವಿರಾರು ಮೈಲಿ ದೂರ ನೀವು ವಿದೇಶದಲ್ಲಿ ಓದ್ತಾ ಇದ್ದೀರಿ. ಯಾವ ಸರ್ಕಾರ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ, ಬಟ್ಟೆ ಕೊಡ್ತಾ ಇಲ್ಲ, ಪುಸ್ತಕ ಕೊಡ್ತಾ ಇಲ್ಲ. ಯಾರೋ ಕೆಲವರು ಪುಣ್ಯಾತ್ಮರು ಸಹಾಯ ಮಾಡೋದ್ರಲ್ಲಿ ನೀವು ಅಲ್ಲಿ ಓದ್ತಾ ಇದ್ದೀರಿ. 2 ಬಿಸ್ಕೆಟನ್ನ ಒಂದು ಟೀನಲ್ಲಿ ಅದ್ದಿ ತಿಂದು ನೀವು ಲೈಬ್ರರಿಯಲ್ಲಿ ಕೂತು ಓದ್ತಾ ಇದ್ದೀರಿ. ನೀವು ಓದಿ ನೀವು ದೊಡ್ಡ ಶ್ರೀಮಂತನಾಗಬೇಕು ಅನ್ನುವಂಥ ಗುರಿ ಇಟ್ಕೊಂಡು ನೀವು ಓದ್ತಾ ಇಲ್ಲ. ಭಾರತ ದೇಶದಲ್ಲಿ ಯಾವ ಮಕ್ಕಳು ಶಾಲೆಗೆ ಹೋಗದೇನೆ ಜೀತದಾಳಗಳಾಗಬಾರ್ದು. ಭಾರತ ದೇಶದ ಯಾವ ಜಾತಿಯ ಮಕ್ಕಳು ಶಿಕ್ಷಣ ಇಲ್ದೇನೆ, ಅನ್ನ ಇಲ್ದೇನೆ, ಬಟ್ಟೆ ಇಲ್ದೇನೆ ಬಡತನ ಅನುಭವಿಸಬಾರ್ದು. ಎಲ್ಲ ಮಕ್ಕಳು ಕೂಡ ಸಮಾನತೆಯಿಂದ ಗೌರವದಿಂದ ಬದುಕುವಂತ ಒಂದು ಕಾನೂನು ಭಾರತಕ್ಕೆ ರೆಡಿ ಮಾಡಬೇಕು, ಬರೀಬೇಕು ಅಂತ ಹೇಳಿ ಗುರಿ ಇಟ್ಕೊಂಡು ನೀವಲ್ಲಿ ಹೋಗಿದ್ದೀರಿ. ನಾನೊಂದು ವಿಚಾರವನ್ನು ನಿಮಗೆ ಹೇಳೋದಿಲ್ಲ. ನಿಮಗೆ ವಿದ್ಯಾಭ್ಯಾಸಕ್ಕೆ ಏಕಾಗ್ರತೆಗೆ ತೊಂದರೆ ಆಗುತ್ತೆ. ನನ್ನ ಯಜಮಾನ್ರೆ ಬೇರೆಯವ್ರ ಕೈಯಲ್ಲಿ ಬರೆಸ್ತಾ ಇದ್ದಾರೆ. ಅವರ ಹೆಸರು ರಮಾಬಾಯಿ, ಅಂಬೇಡ್ಕರ್ ಅವರ ಪತ್ನಿ. ಮನಿ ಆರ್ಡರ್ ಫಾರಂ ಅಲ್ಲಿ ಬರೆಸ್ತಾ ಇದ್ದಾರೆ. ನಮ್ಮ 4ನೆಯ ಮಗ ಸತ್ತು ಹೋಗಿದ್ದಾನೆ ಸಾಹೇಬ್ರೆ. ಅವನು ಸತ್ತು ಹೋದದ್ದನ್ನು ನಾನು ವಿಷಯ ಮುಚ್ಚಿಟ್ಟಿರೋದಕ್ಕೂ ಒಂದು ಕಾರಣ ಅಂದ್ರೆ, ನೀವು ಎಲ್ಲಿ ನಿಮ್ಮ ಶಿಕ್ಷಣವನ್ನೇ ಬಿಟ್ಟು ಭಾರತಕ್ಕೆ ಸಂವಿಧಾನ ಬರೆಯುವಂತ ಗುರಿಯನ್ನೇ ಬಿಟ್ಟು ವಿಚಲಿತರಾಗ್ತಿರೋ, ಅದರಿಂದ ನಾನು ಆ ಶವ ಸಂಸ್ಕಾರ ಮಾಡಲಿಕ್ಕೆ ಖರ್ಚು ವೆಚ್ಚಗಳು ಇಲ್ಲದೆ ಇದ್ರೂ ಬೆರಣಿ ತಟ್ಟಿ, ಆ ಬೆರಣಿ ತಟ್ಟಿದ ದುಡ್ಡಲ್ಲಿ ನಿಮಗೆ ಎಮೋ ಮಾಡಿ ಉಳಿದ ದುಡ್ಡಲ್ಲಿ ನಾನು ಆ 4ನೆಯ ಮಗನ ಶವ ಸಂಸ್ಕಾರವನ್ನು ಮಾಡುವಾಗ ಬಟ್ಟೆ ಅಂಗಡಿಯಿಂದ ಬಟ್ಟೆ ತರುವುದಕ್ಕೂ ಕೂಡ ದುಡ್ಡಿಲ್ಲದೆ ಇರುವಾಗ ನಾನು ನನ್ನ ಸೀರೆಯನ್ನೇ ಹರಿದು ನನ್ನ ಮಗನ ಶವಕ್ಕೆ ಸುತ್ತಿ ನಾನೇ ಗುದ್ಲಿ ತಗೊಂಡು ಅಗದು ಗುಂಡಿ ತೆಗೆದು ಅವನ ಶವ ಸಂಸ್ಕಾರ ಮಾಡಿದ್ದೀನಿ. ಯಜಮಾನ್ರೆ, ಶವ ಸಂಸ್ಕಾರ ಮುಗಿದ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಓದಬೇಕು. ಈ ಎಲ್ಲ ಕಷ್ಟ ಸುಖಗಳನ್ನು ನಾನು ಹೊತ್ಕೋತೀನಿ ಎದೆ ಮೇಲೆ. ಕುಟುಂಬದ ಹೊರೆಯನ್ನು ನಾನು ಹೊತ್ಕೋತೀನಿ. ಕುಟುಂಬಕ್ಕೆ ಏನು ಸಂಪಾದನೆ ಮಾಡಬೇಕು ಆ ಯೋಚನೆ ನೀವು ಬಿಡಿ. ನನಗೆ ಯಾವ ವಿಮಾನವೂ ಬೇಡ, ಯಾವ ಕಾರು ಬೇಡ, ಯಾವ ಸುಖ ಸಂಪತ್ತು ಯಾವುದೂ ನನಗೆ ಬೇಡ. ನನಗೆ ಬೇಕಾಗಿರುವುದು ಒಂದೇ, ನನ್ನ ಯಜಮಾನರು ದೇಶದ ಎಲ್ಲ ಜನರಿಗೂ ಸಮಾನತೆಯನ್ನು ಕೊಡುವಂತ ಸಂವಿಧಾನವನ್ನು ಬರೆದರು. ಆ ಸಂವಿಧಾನದಿಂದ 140 ಕೋಟಿ ಅತ್ಯಂತ ವೈಭವದಿಂದ ಎದೆಯುಬ್ಬಿಸಿ ಎಲ್ಲರೂ ಸಮಾನತೆಯಿಂದ ಓದಿ ವಿದ್ಯಾವಂತರಾಗಿ ನೌಕರಸ್ಥರಾಗಿ ಬದುಕುವಂತ ಸಮಾಜ ಕಟ್ಟುವಂತ ಕಾನೂನಿನ ಪುಸ್ತಕವನ್ನು ಬರೆಯುವುದು ನನ್ನ ಯಜಮಾನರು. ಆ ಕೆಲಸವನ್ನು ಮಾಡಬೇಕು, ಅದು ನನಗೆ ದೊಡ್ಡ ಸುಖ. ಅದಕ್ಕೋಸ್ಕರ ನಾನು ಬೆರಣಿ ತಟ್ಟಿ ನಿಮಗೆ ದುಡ್ಡು ಕಳಿಸ್ತೀನಿ ಯಜಮಾನ್ರೆ ಅಂತ ಹೇಳಿದಂತಹ ಒಬ್ಬರೇ ಒಬ್ರು ಹೆಂಡತಿ ಜಗತ್ತಿನಲ್ಲಿ ರಮಾಬಾಯಿ. ಆ ರಮಾಬಾಯಿಯವರು ನಾನು ನಿಮ್ಮನ್ನು ಕಾಣಿಸ್ತೀನಿ. ಇಲ್ಲಿ ಕೂತಿರುವ ಪ್ರತಿಯೊಬ್ಬ ಮಹಿಳೆಯರಲ್ಲೂ ಇವತ್ತು ಜನ್ಮದಿನ ಮಾಡೋದಕ್ಕೆ ನಮ್ಮ ಪುರುಷ ಮಿತ್ರರು ಓಡಾಡುವಾಗ ನೀವು ಪ್ರತಿಯೊಂದು ಮನೆಯಲ್ಲಿ ನೀವು ಹೇಳಿದಿರಿ, ಬಾಬಾ ಸಾಹೇಬರು ನಮಗೆ ಹಕ್ಕು ಸಮಾನತೆಯನ್ನು ಕೊಟ್ಟಂತಹ ತಂದೆ ಅವರ ಜನ್ಮದಿನವನ್ನು ಮಾಡೋದಕ್ಕೆ ನೀವು ಪುರುಷರೆಲ್ಲ ಓಡಾಡ್ತಾ ಇರುವಾಗ ಆ ರಮಾಬಾಯಿಯವರ ತ್ಯಾಗ ಮತ್ತು ಮಮತೆಯನ್ನು ನೆನೆಯದೇ ಇದ್ರೆ ನಾನು ಯಾವ ಸೀಮೆ ಮಹಿಳೆ ಈ ದೇಶದಲ್ಲಿ, ನನಗೇನು ಮಾನ ಮರ್ಯಾದೆ ಇದೆ ಅಂತಾರ, ದಯವಿಟ್ಟು ಜನ್ಮದಿನ ಮಾಡಿ ಅಂತ ಹೇಳಿ ನೀವೆಲ್ಲ ಮಹಿಳೆಯರು ಬೆಂತಟ್ಟಿ ನಿಮ್ಮ ಮನೆಯ ಪುರುಷರನ್ನ ಹುರಿದುಂಬಿಸಿ ಇಲ್ಲಿ ಜನ್ಮದಿನ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದೀರಿ. ಬಾಬಾ ಸಾಹೇಬರು ನಿಮಗೆ, ರಮಾಬಾಯಿಯವರು ನಿಮಗೆ, ನಿಮ್ಮ ಮಕ್ಕಳಿಗೆ ಇಲ್ಲಿಂದನೇ ಆಶೀರ್ವಾದ ಮಾಡ್ತಾರೆ.